ಇಷ್ಟು ಮಕ್ಕಳಿದ್ದಾರೆ ಇವಾಗ ಇದೆಲ್ಲ ನೋಡಿದಾಗ ನಿಮಗೆ ನಿಮ್ಮ ಮಗಳು ಹೆಚ್ಚಾಗಿ ನೆನಪಾಗ್ತಾಳೆ ಅಂತ ಹೇಳಿದರೆ, ಇನ್ನು ನಿಮ್ಮ ಮಗಳ ಜೊತೆ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಈ ಗಮ್ಮು ಫೆವಿಕಾಲ್ದು ಏನಾರು ಅಡ್ವರ್ಟೈಸ್ಮೆಂಟ್ ಇದ್ದರೆ ಐ ಥಿಂಕ್ ನನ್ನ ಮಗಳನ್ನ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡು ಅಂತ. ಯು ಬಿಲೀವ್ ಇಟ್ ಆರ್ ನಾಟ್. ನಾನು ಇವತ್ತು ಬೆಳಿಗ್ಗೆನೂ ಇನ್ಫ್ಯಾಕ್ಟ್ ನನ್ನ ಮಗಳು ಫಸ್ಟ್ ಸ್ಕೂಲಿಂದ ಪಿಕ್ನಿಕ್ ಹೋದ್ಲು. ನನಗೆ ಇಲ್ಲಿ ಶೂಟಿಂಗ್ ಬರಬೇಕಿತ್ತು. ಬಟ್ ಅವಳಿಗೆ ಹೆಂಗೆ ಅಂತಂದರೆ ಅಮ್ಮನೇ ಹೋಗ್ಬಿಟ್ಟು ಬಿಡಬೇಕು ಸ್ಕೂಲ್ಗೆ. ಎಲ್ಲರೂ ಇಷ್ಟ, ಅಪ್ಪ ಇಷ್ಟ, ಅಜ್ಜಾಜಿ ಇಷ್ಟ, ಎಲ್ಲರೂ ಮುದ್ದು ಮಾಡ್ತಾರೆ, ಎಲ್ಲ ಸರಿ. ಬಟ್ ನಾನು ನನ್ನ ಮಗಳು ಅದು ಯಾವ ಜನ್ಮದಲ್ಲಿ ಲವರ್ಸ್ ಆಗಿದ್ವೋ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಹೇಳ್ತೀನಿ. ಹುಚ್ಚು ಒಂಥರ ಹುಚ್ಚು ಅಂದರೆ ಹುಚ್ಚು ನನಗೆ, ನನ್ನ ಮಗಳಿಗೆ ಒಬ್ರಿಗೊಬ್ರಿಗೆ. ಆ್ಯಂಡ್ ದೆನ್ ಅವಳು ಐ ಮೀನ್ ನಾನೇ ಐ ಆಮ್ ಥರಲಿ ಎಂಜಾಯಿಂಗ್ ಮದರ್ಹುಡ್ ಅನ್ಬೋದು. ನಾನಂತೂ ಹುಚ್ಚಾಪಟ್ಟೆ ಎಂಜಾಯ್ ಮಾಡ್ತೀನಿ ತಾಯ್ತನ. ಯಾಕೆಂದರೆ ಅಷ್ಟು ಪೇಷನ್ಸ್ ಬೇಕು ನಂಗೆ. ಯಾಕೆಂದರೆ ತುಂಬ ಏನು 10 ಜನ ಕಾಳುಗಳಿದ್ದಾರೆ, ಎಲ್ಲ ಕೆಲಸ ಮಾಡ್ತಾನೆ, ಬರೀ ಅವಳು ಮುದ್ದು ಮಾಡೋದು ಅಂತಲ್ಲ, ಪ್ರತಿಯೊಂದು ಕೆಲಸ ನಾನೇ ಮಾಡ್ತೀನಿ. ಸೊ ಹಾಗಾಗಿ ಆ ಪೇಷನ್ಸ್ ಲೆವೆಲ್ ನನಗೆ ಗೊತ್ತು ಏನು ಅಂತ. ಯಾಕೆಂತಂದರೆ ಮಕ್ಕಳು ಅವಳಂತೂ 100 ಕ್ವೆಶನ್ ಕೇಳ್ತಾಳೆ. ನಾನು ಏನೋ ಯೋಚನೆ ಮಾಡ್ತಿರ್ತೀನಿ, ಏನೋ ಸೀರಿಯಸ್ ಆಗಿ ನಂದು ಏನೋ ಕೆಲಸ ನಡೀತಿರುತ್ತೆ, ಅವಳು 100 ಕ್ವೆಶನ್ಸ್. ಯು ಹ್ಯಾವ್ ನೋ ಅದರ್ ಚಾಯ್ಸ್. ನನ್ನ ತಲೆನಲ್ಲಿ ಒಂದು 100 ಸೆಲ್ಸ್ ಸತ್ತೋಗಿರುತ್ತೆ. ಆ ಪೇಷನ್ಸ್ ಇಟ್ಕೊಂಡು ಐ ಜಸ್ಟ್ ಆನ್ಸರ್ ಟು ಹರ್. ಸೊ ಹಾಗಾಗಿ ನನಗೆ ಗೊತ್ತಿದೆ ಅದರದ್ದು ಯುನೋ ಬೋತ್ ದ ಸೈಡ್ಸ್. ಸಿಟ್ಟು ಬಂದಾಗಿರ್ಬೋದು, ಕಿರಿಕಿರಿ ಆದಾಗಿರ್ಬೋದು, ನೋ ಮ್ಯಾಟರ್ ವಾಟ್, ಮೈ ಡಾಟರ್ ಇಸ್ ಇಂಪಾರ್ಟೆಂಟ್ ಟು ಮೀ, ಅಷ್ಟೇ ನನಗೆ ಗೊತ್ತಿರೋದು. ಸೊ ಹಾಗಾಗಿ ಎಲ್ಲರೂ ಅನ್ಕೋಬೋದು ಏನು ಇವಳೊಬ್ಬಳೆ ಮಗು ಹೆತ್ತಿರೋದ, ಏನು ಇವಳೊಬ್ಬಳೆ ಮಗು. ಕೆಲವರು ಇರ್ತಾರೆ ಆ ಥರ ಅಂದ್ಕೊಳ್ಳೋರು ಇರ್ತಾರೆ. ಕೆಲವರು ಎಲ್ಲ ಬೇರೆ ಅಮ್ಮಂದ್ರಿಗೆಲ್ಲ ಅಫ್ಕೋರ್ಸ್ ದೇ ರಿಲೇಟ್ ಟು ಮೀ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಕೆಲವ್ರಿಗೆ ಅದು ಅರ್ಥ ಆಗದಿರೋರು ಇರ್ತಾರೆ. ಬಟ್ ಯಾರು ಏನಾರು ಅಂದ್ಕೊಂಡು ಹೋಗಲಿ, ಐ ಡೋಂಟ್ ನೋ. ನನ್ನ ಐ ಮೀನ್ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಮೋಸ್ಟ್ ಆಫ್ ದೆಮ್ಗೆ ಅಟ್ಲೀಸ್ಟ್ ಅವ್ರ ಮಕ್ಕಳೇ ಅವ್ರ ಪ್ರಪಂಚ. ಸೊ ಹಾಗೆ ನನಗಂತೂ ನನ್ನ ಮಗಳೇ ನನ್ನ ಪ್ರಪಂಚ. ಜಾಸ್ತಿ ಯಾವ ಪ್ರಶ್ನೆ ಮಾಡ್ತಾಳೆ ನಿಮ್ಮ ಮಗಳು ಅಂತ? ಪ್ರಶ್ನೆ ಅವಳಿಲ್ಲ, ಅವಳು ಸೈನ್ಸ್ ಜಾಸ್ತಿ, ಸೈನ್ಸು ಆ್ಯಂಡ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಜಾಸ್ತಿ. ಬಟ್ ನಾನು ಬರೀ ಆವರೇಜ್ ಸ್ಟೂಡೆಂಟ್ ಅಷ್ಟೇ. ಈಗ ಸದ್ಯಕ್ಕೆ ಐ ಆಮ್ ಏಬಲ್ ಟು ಮ್ಯಾನೇಜ್. ಈಗ ಅವಳು ಕೇಳೋ ಪ್ರಶ್ನೆ. ಆಮೇಲೆ ಯು ಬಿಲೀವ್ ಇಟ್ ಆರ್ ನಾಟ್, ಎಲ್ಲರೂ ಹೋದರೆ ನಾನು ಅಮ್ಮ ನನಗೆ ನೀನು ಸಮ್ಸ್ ಕೇಳ್ತಾರೋ, ಅಡಿಷನ್ಸ್ ಅಥವಾ ಸಬ್ಸ್ಟ್ರಾಕ್ಷನ್ಸು ಅಥವಾ ಮಲ್ಟಿಪ್ಲಿಕೇಶನ್ನು ಏನಾದ್ರು ಕೇಳ್ತಾರೋ ನಾನು ಆನ್ಸರ್ ಮಾಡ್ತೀನಿ, ಆ ಥರ ಅವಳು. ಸೊ ನನಗೆ ಒಳ್ಳೆ ಇವಾಗ ಮತ್ತೆ ವಾಪಸ್ ಸ್ಕೂಲ್ಗೆ ಹೋಗ್ಬಿಟ್ಟು ಓದೋ ಥರ ನನಗೆ ಒಂದು ಮ್ಯಾಥ್ಸ್ ಬುಕ್ ಇಟ್ಕೊಂಡಿರ್ತೀನಿ. ಏನಾರೋ ಕ್ವೆಶನ್ಸ್ ಕೇಳ್ತಾರೋ ಪಝಲ್ ಕೇಳು, ಕ್ವಿಝ್ ಕೇಳು, ಕತೆ ಹೇಳು. ಇಲ್ಲ ಇನ್ನೊಂದು ಏನಂದರೆ ಕತೆ ಹೇಳು. ಕತೆ ಹುಚ್ಚು. ನನ್ನ ಮಗಳು ಹೆಚ್ಚು ಫೋನ್ ಹಿಡ್ಕೊಳ್ಳಲ್ಲ, ಫೋನ್ ನೋಡೋ ಹುಚ್ಚಿಲ್ಲ. ಐನೋ ನನಗೂ ಗೊತ್ತಿಲ್ಲ. ಐ ಮೀನ್ ನಾನೇನು ಕಾನ್ಷಿಯಸ್ ಆಗಿ ಇದು ಮಾಡಲಿಲ್ಲ. ಬಟ್ ಅವಳಿಗೆ ಹೊರಗಡೆ ಕುಂಟಬಿಲ್ಲೆ ಆಟ ಆಡೋದಕ್ಕೆ ಇಷ್ಟ, ಕಣ್ಣ ಮುಚ್ಚಲೆ ಆಟ ಆಡೋದಕ್ಕೆ ಇಷ್ಟ. ಆಮೇಲೆ ಇದು ಎಲ್ಲ ಥರ ಆಟ ಆಡ್ತಾಳೆ ಆಚೆ ಕಡೆ. ಆಮೇಲೆ ಅಡುಗೆ ಮನೆ ಆಟ ಆಡೋದಕ್ಕೆ ಇಷ್ಟ, ಅಡುಗೆ ಮನೆ ಆಟ ಸಾಮಾನು ಇಟ್ಕೊಂಡು. ಆಮೇಲೆ ಅದೇನೋ ಬೊಂಬೆಗಳನ್ನ ಇಟ್ಕೊಂಡು ಆ ಬೊಂಬೆ ಥರ ಅವಳೇ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತಿರ್ತಾಳೆ, ಏನೋ ಮಾಡ್ತಿರ್ತಾಳೆ. ಸೊ ಎಕ್ಸ್ಟ್ರೀಮ್ಲಿ ಆ್ಯಕ್ಟಿವ್. ಆ್ಯಂಡ್ ಇಲ್ಲ ಅಂತಂದರೆ ಈ ಥರ ಹೋಮ್ವರ್ಕ್ ಮಾಡು, ಪ್ರಶ್ನೆ ಕೇಳು, ನನಗೆ ಪ್ರಶ್ನೆ ಕೇಳು. ಒಂದು ಇಷ್ಟು ಚಾಲಾಕಿರುವಂಥ ಮಗುನ ಮ್ಯಾನೇಜ್ ಮಾಡೋದು, ಮತ್ತೊಂದು ಕಡೆ ನೀವು ಶೂಟಿಂಗ್ ಮ್ಯಾನೇಜ್ ಮಾಡೋದು, ಸಿನಿಮಾಗಳಿರ್ಬೋದು ಅಥವಾ ಜಡ್ಜ್ ಆಗಿರ್ಬೋದು, ಇಷ್ಟೊಂದು ಬರೀ ಯೋಚನೆ ಮಾಡಿದ್ರೇ ನಮ್ಮ ತಲೆ ಮೇಲೆ ಹೋಗ್ತಾ ಇದೆ ಅದು ಹೇಗಾಗುತ್ತೆ ಅಂತ. ಆದರೂ ನಿಮ್ಮ ಫಿಟ್ನೆಸ್ ಕಡೆ ಬಂದರೆ ನೀವು ಅಷ್ಟೇ ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀರಾ. ಇದರ ರಹಸ್ಯ ಏನು ಅಂತೇಳಿ? ಏನು ಅಂತ ಹೇಳ್ಬಿಡ್ಲ ಎಲ್ರಿಗೂ ರಹಸ್ಯ? ಆರ್ ಯು ಆಲ್ ರೆಡಿ? ಏನಿಲ್ಲ, ಬೇಕ್ರಿ ಎದುರುಗಡೆ ಓಡಾಡ್ಬಿಡಿ ಜಾಸ್ತಿ ಅಷ್ಟೇ. ತಿನ್ನಂಗಿಲ್ಲ, ಇನ್ನೇನೂ ಸೀಕ್ರೆಟ್ ಇಲ್ಲ, ತಿನ್ನಂಗಿಲ್ಲ. ಇವಾಗ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರೆ ಎಷ್ಟರ ಮಟ್ಟಿಗೆ ವಿಲ್ ಪವರ್ ಇರಬೇಕು ಅಂತಂದರೆ, ಒಂದೇ ಐಸ್ ಕ್ರೀಮ್ ತರಿಸಿ ಅವಳು ಕೊಡಬೇಕು, ಇನ್ನೊಂದು ಐಸ್ ಕ್ರೀಮ್ ತರಿಸ್ಬಿಟ್ಟು ನನಗೇನು ತೊಗೊಳಕ್ಕೆ ಚಾನ್ಸೇ ಇಲ್ಲ. ಸೊ ಆ ಲೆವೆಲ್ಗೆ ಡಿಸಿಪ್ಲಿನ್ ಇರಲೇಬೇಕು. ತಿನ್ನಂಗಿಲ್ಲ ಅಷ್ಟೇ. ಬೇಸಿಕ್ಲಿ ತಿಂದರೆ ತರಕಾರಿ, ಹಣ್ಣು, ಇಲ್ಲ ಅಂತಂದರೆ ಸ್ವಲ್ಪ ಹೆಲ್ದಿ ಆಹಾರಗಳೇನಾದ್ರು ತಿನ್ಬೋದೇ ಬಿಟ್ಟರೆ ಜಂಕ್ ಫುಡ್ಡು, ಮನಸ್ಸಿಗೆ ಬಂದಿದ್ದು ಇಷ್ಟ ಆಗಿದ್ದೆಲ್ಲ ತಿನ್ನೋದು, ಅವೆಲ್ಲ ಮಾಡೋಕ್ಕೆ ನಮಗೆ ಚಾನ್ಸೇ ಇಲ್ಲ ಅಷ್ಟೇ. ಇಲ್ಲ ಅಂತಂದರೆ ವಿಪರೀತ ಯು ಹ್ಯಾವ್ ಟು ಹ್ಯಾವ್ ಟೈಮ್ ಫಾರ್ ವರ್ಕೌಟ್, ಜಿಮ್ಮು, ಯೋಗ, ಮತ್ತೊಂದು ಜಾಗಿಂಗು, ವಾಕಿಂಗು, ಇನ್ಸ್ಟ್ರಕ್ಟರ್ ಇವ್ರನ್ನ ಇಟ್ಕೊಂಡು ಮಾಡಬೇಕು. ಸಿ ಆ್ಯಸ್ ಅ ಮದರ್ ಐ ಕಾಂಟ್. ನಂಗೆ ಅಷ್ಟೊಂದು ಟೈಮ್ ನಿಜವಾಗ್ಲೂ ಇಲ್ಲ, ಪ್ರಾಮಿಸ್ ಹೇಳ್ತೀನಿ, ಇಲ್ಲ. ತುಂಬ ಕೆಲಸಗಳಿರ್ತವೆ. ಈ ಕೆಲಸದ ಮಧ್ಯದಲ್ಲಿ ನಾನು ದಿನಕ್ಕೆ 2-3 ಅವರ್ ಎಲ್ಲ ವರ್ಕೌಟ್ ಕೊಡೋಕೆ ನನಗೆ ಆಗೋದೇ ಇಲ್ಲ. ಅದ್ರ ಬದಲು ಬಾಯ್ ಕಟ್ಟಬೇಕು. ಏನೋ ಒಂದು ಆಪ್ಷನ್ ಹುಡ್ಕೋಬೇಕು. ಇಲ್ಲ ಅಂತಂದರೆ ಇದು, ಇಲ್ಲ ಅಂತಂದ್ರೆ ಅದು, ಇಲ್ಲ ಅಂತಂದರೆ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿರೋ ಇಲ್ಲ ಅಂತ ಅಷ್ಟೇ.
ತುಂಬ ಸ್ಟ್ರೈಟ್ ಬರೋ ನೀವು ಲೈಕ್ ಇದು ಮಾಡೋ ಇಲ್ಲ ಇದು ಮಾಡೋ ಅಷ್ಟೇ ಎರಡೇ ಆಪ್ಷನ್ಸ್ ಆರ್ಯಪಾರ್ ಎರಡಾದರೂ ಎರಡರಲ್ಲಿ ಒಂದಷ್ಟೇ ಅದು ಮಾಡಬೇಕು ಅಂತ. ಇನ್ನು ಸಿಹಿ ಕೈ ಚಂದ್ರು ಸರ್ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಾ ಮ್ಯಾಮ್? ಅವ್ರ ಜೊತೆ ಅಂದರೆ ಅವರು ನೀವು ಜೊತೆಲೇ ಕೂತ್ಕೊಂಡು ಜಜ್ಮೆಂಟ್ ಮಾಡೋದು ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವರು ನನ್ನ ಅವರು ಏನಾದರೂ ಒಂದು ಟಾಂಗ್ ಕೊಡ್ತಿರ್ತಾರೆ ಅಲ್ಲಿ. ಮೋಸ್ಟ್ 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 ಫೇವ್ರೆಟ್ ಆ್ಯಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿದು. ಇನ್ಫ್ಯಾಕ್ಟ್ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ರಂಗಭೂಮಿ ಇರ್ಬೋದು, ಹೀಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ ಬೇಸಿಕಲಿ. ಆಮೇಲೆ ಅವರು ಎಂಥ ವಿಷಯಗಳನ್ನ ಎಷ್ಟು ತಿಳ್ಕೊಂಡಿದ್ದಾರೆ ಅಂತಂದರೆ, ಅವ್ರು ಏನಾದ್ರು ಮಾತಾಡಿದ್ರೆ ಕೂತ್ಕೊಂಡು ಕೇಳಿಸ್ಕೊಳ್ಳೋಣ ಅನಿಸುತ್ತೆ, ನಮಗೆ ತಿಳ್ಕೊಳ್ಳೋಣ ಅನಿಸುತ್ತೆ, ಅಂಥ ಪರ್ಸ್ನಾಲಿಟಿ ಅವ್ರದ್ದು. ಸೊ ನನ್ನ ಭಾಗ್ಯ ಅಷ್ಟೇ. ಅದು ಸಿರಿ ಕನ್ನಡ ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ. ಯಾಕೆಂತಂದರೆ ಚಂದ್ರು ಸರ್ ಜೊತೆ ಕೂತ್ಕೊಂಡು ಅವ್ರ ಮಾತುಗಳನ್ನ ಕೇಳಿಕೊಂಡು ಸೋ ಮಚ್ ಫನ್. ಆ್ಯಸ್ ಅ ಫಾದರ್ ಒಂಥರ ರೋಲ್ ಮಾಡೆಲ್ ಫಾದರ್ ಅವರು. ಅಪ್ಪ ಅಂದರೆ ಹಿಂಗಿರಬೇಕು ಅನ್ನೋ ಥರ ಅಪ್ಪ ಅವರು. ಒಂಥರ ನನಗಂತೂ ಮುಂಚಿಂದ ಅನ್ಸೋದು ಅವ್ರು ನೋಡಿದ ತಕ್ಷಣ, ಏನೋ ಅಪ್ಪ ಅಂದರೆ ಈ ಥರ ಅಪ್ಪ ಇರಬೇಕಪ್ಪ ಅಂತ. ಅವ್ರ ಮಕ್ಕಳೆಲ್ಲ ಎಷ್ಟು ಪ್ರೀತಿಯಿಂದ, ಐ ಮೀನ್ ಇಬ್ಬರು ಹೆಣ್ಮಕ್ಳನ್ನ ಎಷ್ಟು ಲಿಬರೇಟೆಡ್ ಆಗಿ, ಏನೋ ಎಷ್ಟು ಆರಾಮಾಗಿ ಮುದ್ದಾಗಿ ಸಾಕ್ತಾರೆ. ಇವತ್ತಿಗೂ ಫ್ರೆಂಡ್ಸ್ ಥರ ಇದ್ದಾರೆ ಅವರು, ಅಪ್ಪ ಮಕ್ಕಳು ನೋಡಿದ್ರೆ. ಸೊ ಹಾಗಾಗಿ ಒಳ್ಳೆ ಅಪ್ಪನ ಜೊತೆ ಕೂತ್ಕೊಂಡು ಜೀವನದ ವಿಷಯಗಳನ್ನ ತಿಳ್ಕೊಂಡು ಅವ್ರು ಏನಾದ್ರು ಹೇಳಿದ್ರೆ ಅದನ್ನು ಕಿವಿಗೊಟ್ಟು ಕೇಳೋಣ ಅನಿಸುತ್ತೆ. ಸೊ ಆ ಥರದೊಂದು ಪರ್ಸ್ನಾಲಿಟಿ, ಆ ಥರದೊಂದು ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಡೋ ಒಂದು ಜವಾಬ್ದಾರಿ ತುಂಬ ಚೆನ್ನಾಗಿದೆ. ಸೊ ಫೈನಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಖಂಡಿತ. ಓಕೆ, ಸೊ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ನಮ್ಮ ವ್ಯೂವರ್ಸಿಗೆ ನಿಮ್ಮ ಶೋ ಬಗ್ಗೆ? ಇದು ತುಂಬ ಅರ್ಥಪೂರ್ಣವಾದಂಥ ಒಂದು ಶೋ, ಫನ್ ಇದೆ. ಸಿರಿ ಕನ್ನಡ ಚಾನಲ್ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಚಾನಲಲ್ಲಿ ಇನ್ಫ್ಯಾಕ್ಟ್ ಬರ್ತಿರೋ ಎಷ್ಟೋ ಕಾರ್ಯಕ್ರಮಗಳು ತುಂಬ ಇಷ್ಟವೇ ನಮಗೆ. ಆ ಎಲ್ಲ ಕಾರ್ಯಕ್ರಮಗಳು ಇಷ್ಟನೇ. ಒಳ್ಳೆ ರೆಪ್ಯುಟೇಷನ್ ಇಟ್ಕೊಂಡಿರೋಂಥ ಒಂದು ಚಾನಲ್ಲು, ಎತ್ತರಕ್ಕೆ ಬೆಳೀಲಿ ಈ ಚಾನಲ್ಲು. ಆ್ಯಂಡ್ ನನಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ಮತ್ತೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲೇಬೇಕು ನಾನು. ಆಮೇಲೆ ಎಲ್ಲ ಮಕ್ಳಿಗೂ ಅಷ್ಟೇ ಒಳ್ಳೆಯದಾಗಲಿ. ಸೊ ಈ ಒಂದು ಕಾರ್ಯಕ್ರಮ ಹೆಚ್ಚೆಚ್ಚು ಬೆಳೀಲಿ, ಇನ್ನೊಂದಷ್ಟು ವರ್ಷಗಳ ಕಾಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಹಾಗಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಇಡೀ ನಮ್ಮ ಸಿರಿ ಕನ್ನಡ ಸೂಪರ್ ಮಾಮ್ಸ್ ಕಾರ್ಯಕ್ರಮದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೆಸ್ಟ್ ವಿಶಸ್ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.